ಯಾಕೋ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ ಅಕ್ಕ. ನಂಗೆ ಏನೋ ಅರ್ಥನೇ ಆಗ್ತಾ ಇಲ್ಲ. ಅಮೂಲ್ಯನ ಮನಸ್ಸಲ್ಲಿ ಈಗ ಮತ್ತೆ ಟ್ಯೂಷನ್ ಮಾಡಬೇಕು ಅಂತಂದ್ಬಿಟ್ಟು ಬಂದಿದೆ. ಆದರೆ ನನಗೆ ಸೂಟ್ ಆಗೋ ಕೆಲಸ ಅದೊಂದೇ. ಮತ್ತೆ ನಾನು ಟ್ಯೂಷನ್ ಮಾಡಬೇಕು ಅಂತ ಇದ್ದೀನಿ ಅಂತಂದ್ಬಿಟ್ಟು ಮೀನಾ ಹತ್ರ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ತುಂಬಾ ಯೋಚನೆ ಮಾಡು. ಯಾಕಂತಂದ್ರೆ 2 ಸತಿ ಆಲ್ರೆಡಿ ಮಾವನ ಕೈಲಿ ಬೈಸ್ಕೊಂಡಿದೀವಿ. ಇನ್ನೊಂದ್ಸತಿ ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ ಒಂದು ಕೈಲಿ ನಿನ್ ಕುತ್ತಿಗೆ, ಇನ್ನೊಂದ್ ಕೈಲಿ ನನ್ ಕುತ್ತಿಗೆನ ಹಿಡ್ಕೊಂಡು ಮನೆಯಿಂದ ಈಚೆ ಹಾಕ್ತಾರೆ. ನನಗಂತೂ ಮನೆ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ಚೆನ್ನಾಗಿ ಯೋಚನೆ ಮಾಡು ಅಮ್ಮು ಅಂತಂದ್ಬಿಟ್ಟು ಮೀನಾ ಹೇಳ್ತಾಳೆ. ಇಲ್ಲ, ಯಾರಿಗೂ ಗೊತ್ತಾಗಲ್ಲ. ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ವಲ್ಲಭ ನನ್ಗೆ ಹೇಳ್ದ, ನಿನ್ ಕಷ್ಟಗಳೆಲ್ಲ ನನ್ ಕಷ್ಟ ಅಂತಂದ್ಬಿಟ್ಟು ಹೇಳ್ದ. ಈಗ ನಾನು ಒಂದ್ ಕಷ್ಟಕ್ಕೆ ಸ್ಪಂದಿಸ್ಬೇಕಲ್ಲ ಅಂತಂದ್ಬಿಟ್ಟು ಅಮೂಲ್ಯ ಹೇಳ್ತಾಳೆ. ಅದಕ್ಕೆ ಮೀನಾ ಆಯ್ತು ಸರಿ, ಟ್ಯೂಷನ್ ಮಾಡೋಕೆ ವ್ಯವಸ್ಥೆ ಮಾಡ್ತೀನಿ ಅಂತಂದ್ಬಿಟ್ಟು ಒಪ್ಕೊಂತಾಳೆ. ನಂದಕುಮಾರ್ ಮಾಧವನ ಕರೆದ್ಬಿಟ್ಟು 2 ದಿವಸ ರಜಾ ತಗೊಳಕ್ಕೆ ಆಗತ್ತಾ ಅಂತಂದ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಮಾಧವ ಕೇಳ್ತಾನೆ, ಯಾಕೆ ಅಂತಂದ್ಬಿಟ್ಟು. ಹನಿಮೂನ್ಗೆ ಹೋಗ್ಬೇಕು, ಯಾಕಂದ್ರೆ ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಂಡಿಲ್ವಲ್ಲ, ಅದಕ್ಕೋಸ್ಕರ ಹೋಗ್ ಬನ್ನಿ ಅಂತಂದ್ಬಿಟ್ಟು ನಂದಕುಮಾರ್ ಹೇಳ್ತಾನೆ. ಅದಕ್ಕೆ ಮಾಧವ ಹೇಳ್ತಾನೆ, ನಂದೊಂದು ರಿಕ್ವೆಸ್ಟ್ ಇದೆ ಅಂತಂದ್ಬಿಟ್ಟು. ಅದಕ್ಕೆ ಏನು ಅಂತ ಕೇಳಿದಾಗ, 3 ಜನ ಕಪಲ್ಗಳು ಕೂಡ ಹೋಗ್ತೀವಿ. ವಲ್ಲಭ, ಅಮೂಲ್ಯ, ಕೇಶವ, ಮೀನಾ ಎಲ್ರು ಕೂಡ ಹೋಗ್ ಬರ್ತೀವಿ ಅಂತಂದ್ಬಿಟ್ಟು ಮಾಧವ ಹೇಳ್ತಾನೆ. ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಇದೆ. ಏನಕ್ಕೆ ಅಂತಂದ್ರೆ ಪ್ರೀತಿ ಮಾಡಿ ಮದುವೆ ಆಗಿರೋರಲ್ವಾ. ಯಾಕಂದ್ರೆ ಕೇಶವ ಮತ್ತೆ ಮೀನಾ ಇಬ್ರು ಒಬ್ರನ್ನ ಒಬ್ರು ಬಿಟ್ಕೊಡಲ್ಲ. ಅವ್ರ ಮಧ್ಯೆ ಹೊಂದಾಣಿಕೆ ಇದೆ ಅಂತಂದ್ಬಿಟ್ಟು ನಂದಕುಮಾರ್ ಹೇಳ್ತಾನೆ. ಅವ್ರೇನ್ ಬೇಡ, ಇನ್ನು ನೀವಿಬ್ರು ಅರ್ಥ ಮಾಡ್ಕೋಬೇಕು, ಹೊಂದಾಣಿಕೆ ಆಗ್ಬೇಕು, ನೀವಿಬ್ರು ಹನಿಮೂನ್ಗೆ ಹೋಗ್ ಬನ್ನಿ, ಯಾವ ಪ್ಲೇಸ್ ಹೋಗ್ಬೇಕು ಅಂತ ಇದೀರಾ ಅಂತಂದ್ಬಿಟ್ಟು ಹೇಳಿ ಅಂತಂದ್ಬಿಟ್ಟು ನಂದಕುಮಾರ್ ಅಲ್ಲಿಂದ ಹೊರಡ್ತಾನೆ. ನಂತರ ಗಿರಿಜಾ ಪ್ರಿಯಾಗೆ ಕೇಳ್ತಾಳೆ, ಖುಷಿನಾ ಅಂತ. ಅದಕ್ಕೆ ಪ್ರಿಯಾ ಖುಷಿಯಿಂದ ಖುಷಿ ಆಯ್ತು ಅಂತ ತಲೆ ಆಡಿಸ್ತಾಳೆ. ಆದ್ರೆ ಮಾಧವ ಬೇಜಾರ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ. ಮತ್ತೆ ಇಲ್ಲಿ ವಲ್ಲಭ ಮತ್ತೆ ಕೇಶವ ಬಂದು ಮಾತಾಡ್ತಾರೆ. ಅಂತೂ ಇಂತೂ ಖುಷಿ ಆಯ್ತಾ ಅಣ್ಣ, ಯಾಕಂತಂದ್ರೆ ಪ್ರಿಯಾ ಅತ್ತಿಗೆ ಪಾಪ ಹನಿಮೂನ್ಗೆ ಹೋಗ್ ಬರ್ಬೇಕು ಅಂತ ಇದ್ರು. ಈಗ ಅಪ್ಪನೇ ಈಗ ಪರ್ಮಿಷನ್ ಕೊಟ್ಟಿದ್ದಾರೆ, ಹೋಗ್ ಬನ್ನಿ ಅಂತಂದ್ಬಿಟ್ಟು. ಆದ್ರೆ ಮಾಧವ ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೇಳ್ತಾನೆ, ನಾನು ಒಬ್ಬನಿಗೆ ಹೋಗಕ್ಕೆ ಇಷ್ಟ ಇಲ್ಲ, ನೀವು ಕೂಡ ಬಂದಿದ್ರೆ ತುಂಬಾನೇ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇತ್ತ ಪ್ರಿಯಾ ಫೋನ್ ಮಾಡಿ ಅವ್ರ ಅಮ್ಮನ್ಗೆ ಹೇಳ್ತಾಳೆ. ಇಲ್ಲಿ ಅವ್ರಮ್ಮ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ನಾನ್ ಮೊನ್ನೆ ಹಾಕಿರೋ ಬಾಂಬು ಇವಾಗ ಸ್ಫೋಟ ಆಯ್ತಾ, ಈಗ ಅಂತೂ ಇಂತೂ ಹನಿಮೂನ್ಗೆ ಹೋಗಕ್ಕೆ ನಿಮ್ ಮಾವ ಒಪ್ಕೊಂಡಿದಾರಲ್ವಾ, ಹೋಗ್ಬಿಟ್ ಬನ್ನಿ ಅಂತಂದ್ಬಿಟ್ಟು ಹೇಳ್ತಾರೆ. ಅಲ್ಲಿಂದ ಬರೋಷ್ಟ್ಗೆ ನಿನ್ ಗಂಡ ನಿನ್ ಸುತ್ತಾನೇ ಇಲ್ಲಿ ಸುತ್ತಾ ಇರ್ಬೇಕು, ಬೇಗ ಪ್ಲಾನ್ ಮಾಡ್ಕೊಂಡು ಎಲ್ಲಿ ಹೋಗ್ಬೇಕು ಅಂತಂದ್ಬಿಟ್ಟು ಪ್ಲಾನ್ ಮಾಡು ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ನಿಮ್ ಮಾವ ಯಾವ್ದಾದ್ರು ಪುಣ್ಯಕ್ಷೇತ್ರಕ್ಕೆ ಕಳಿಸ್ಬಿಡ್ತಾರೆ. ಫಸ್ಟ್ ಪ್ಲಾನ್ ಮಾಡಿ ಹನಿಮೂನ್ಗೆ ಹೋಗ್ಬಿಟ್ಟು ಬಾ ಅಂತಂದ್ಬಿಟ್ಟು ಪ್ರಿಯಾ ತಾಯಿ ಹೇಳ್ತಾಳೆ. ಇತ್ತ ಗಿರಿಜನ್ ತಮ್ಮ ಸುಂದ್ರ ಕೂಡ ಬೇಜಾರ್ ಮಾಡ್ಕೊಂಡಿರ್ತಾನೆ. ನಾನು ಈ ಮನೆಯಲ್ಲಿ ಲೆಕ್ಕಕ್ಕಿಳ್ದವನು, ಒಂಥರ ಮನೆ ಕೆಲ್ಸದವನು, ನನ್ನ ಮಾತಿಗೆ ಯಾರಿಲ್ಲಿ ಬೆಲೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಗಿರಿಜಾ ಹತ್ರ ಸುಂದ್ರ ಬೇಜಾರ್ ಮಾಡ್ಕೊಂಡು ಹೇಳ್ತಾನೆ. ಇಲ್ಲಿ ಮಾವ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಸೊಸೆಂದ್ರ ಮಧ್ಯೆ ಬಿಡೋಕೆ ಸ್ಟಾರ್ಟ್ ಆಗುತ್ತೆ. ಅಣ್ಣ ತಮ್ಮಂದ್ರ ಮಧ್ಯೆ ಇಲ್ಲಿ ಹೊಂದಾಣಿಕೆ ಇದೆ, ಪ್ರೀತಿ ಇದೆ. ಆದ್ರೆ ಸೊಸೆಂದ್ರ ಮನ್ಸಲ್ಲಿ ಏನ್ ಓಡಲ್ಲ ಈ ವಿಚಾರದಿಂದ ಅಂತಂದ್ಬಿಟ್ಟು ಸುಂದ್ರ ಬೇಜಾರ್ ಮಾಡ್ಕೊಂಡು ಗಿರಿಜಾ ಹತ್ರ ಹೇಳ್ತಾನೆ. ಹನಿಮೂನ್ಗೆ ಮಾಧವ ಪ್ರಿಯಾ ಹೋದ್ರೆ ಕೇಶವ, ಮೀನಾ, ವಲ್ಲಭ, ಅಮೂಲ್ಯ ಏನ್ ಪಾಪ ಮಾಡಿದ್ರು, ಎಲ್ರು ಕೂಡ ಹೋಗ್ಬೇಕಲ್ವಾ, ಇದ್ಯಾಕೋ ನನಗೆ ಸರಿ ಕಾಣ್ತಿಲ್ಲ ಅಂತಂದ್ಬಿಟ್ಟು ಸುಂದ್ರ ಬೇಜಾರ್ ಮಾಡ್ಕೊಂಡು ಗಿರಿಜಾ ಹತ್ರ ಹೇಳ್ತಾನೆ. ಇದೆಲ್ಲ ಆಗಿದ ತಕ್ಷಣನೇ ಗಿರಿಜಂಗೂ ಕೂಡ ಅರ್ಥ ಆಗತ್ತೆ. ಆನಂತರ ಅಂಗಡಿಗೆ ಗಿರಿಜಾ ಹೊರಡ್ತಾಳೆ. ಅಂಗಡಿ ಒಳಗಡೆ ಗಿರಿಜಾ ಹೋಗ್ತಿದ್ದಂಗೆ ಇಲ್ಲಿ ನಂದಕುಮಾರ್ ಹೇಳ್ತಾನೆ, ಏನ್ ತಪ್ಪಾಗಿದೆ ನನ್ನಿಂದ ಹೇಳ್ಬೇಕು ಅಂತಂದ್ಬಿಟ್ಟು ಕೇಳ್ತಾನೆ. ಅದಕ್ಕೆ ನೀವು ಪಕ್ಷಪಾತ ಮಾಡ್ತಿದ್ದೀರಾ, ಹನಿಮೂನ್ಗೆ ಮಾಧವ ಪ್ರಿಯನ್ನ ಮಾತ್ರ ಕಳಿಸ್ತಿದ್ದೀರಾ. ಇಲ್ಲಿ ಕೇಶವ, ಮೀನಾ, ಅಮೂಲ್ಯ, ವಲ್ಲಭ ಏನ್ ತಪ್ಪು ಮಾಡಿದ್ದಾರೆ? ಹೌದು, ಅವರು ಪ್ರೀತಿ ಮಾಡಿ ಮದುವೆ ಆಗಿರ್ಬೋದು, ಆದ್ರೆ ಮನೆ ಮುರಿಯೋ ಕೆಲ್ಸ ಏನೂ ಮಾಡಿಲ್ವಲ್ಲ ಅಂತಂದ್ಬಿಟ್ಟು ಗಿರಿಜಾ ನಂದಕುಮಾರ್ ಹತ್ರ ಹೇಳಿ, ಹೋದ್ರೆ 3 ಜೋಡಿಗಳು ಕೂಡ ಹನಿಮೂನ್ಗೆ ಹೋಗ್ಬೇಕು, ಇಲ್ಲ ಯಾರು ಹೋಗೋದೇ ಬೇಡ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಇತ್ತ ಅಮೂಲ್ಯ ಟೆನ್ಷನ್ ಮಾಡ್ಕೊಂಡೇ ಇರ್ತಾಳೆ. ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಗ್ತಲ್ಲ. ಹೋಮ್ ಟ್ಯೂಷನ್ ಮಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಇವಾಗ ಕನ್ಫ್ಯೂಸ್ ಅಲ್ಲಿ ಇದೀನಿ ಅಂತಂದ್ಬಿಟ್ಟು ಅಮೂಲ್ಯ ಮೀನಾ ಹತ್ರ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡಮ್ಮ ಅಂತಂದ್ಬಿಟ್ಟು. ನಿನ್ನೆ ನೀನೇ ಬಂದೆ ಟ್ಯೂಷನ್ ಮಾಡ್ತೀನಿ ಅಂತ ಹೇಳ್ದೆ, ಈಗ ನೋಡಿದ್ರೆ ಈ ರೀತಿಯಾಗಿ ಹೇಳ್ತಿದ್ಯಾ, ಕನ್ಫ್ಯೂಸ್ ಅಲ್ಲಿ ಇದೀನಿ ಅಂತಂದ್ಬಿಟ್ಟು. ಏನ್ ಮಾಡ್ಬೇಕು ಅಂತ ಇದೀಯಾ, ಕರೆಕ್ಟ್ ಆಗಿ ಹೇಳು ಅಮೂಲ್ಯ ಅಂತ ಇಲ್ಲಿ ಮೀನಾ ಕೇಳ್ತಾಳೆ.